ನೇತೃತ್ವದಲ್ಲಿ ತನಿಖೆ ಪ್ರಾರಂಭ ಆಗ್ತಾ ಇದೆ. ಕೇವಲ ಇಷ್ಟು ಮಾತ್ರ ಅಲ್ಲದೆ ಸಿದ್ದರಾಮಯ್ಯನವರಿಗೆ ಇಡಿ ಸಂಕಷ್ಟ ಕೂಡ ಶುರುವಾಗ್ತಾ ಇದೆ. ಸ್ನೇಹಮಯಿ ಕೃಷ್ಣ ದೇ ಲೋಕ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರರ ಪೈಕಿ ಮೂವರು ದೂರುದಾರರ ಪೈಕಿ ಸ್ನೇಹಮಯಿ ಕೃಷ್ಣ ಅವರು ಕೂಡ ಒಬ್ರು. ಅವರೇ ಇದೀಗ ಇಡಿ ಕೂಡ ದೂರು ಕೊಟ್ಟಿದ್ದಾರೆ. ಮೂಡಾ ಹಗರಣವನ್ನೇ ಇಟ್ಕೊಂಡು ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಜಾರಿ ನಿರ್ದೇಶನಾಲಯದ ಬಾಗಿಲು ತಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪದ ಅಡಿಯಲ್ಲಿ ದೂರು ನೀಡಲಾಗಿದೆ. ಹೀಗಾಗಿ ಒಂದು ಕಡೆ ಲೋಕಾಯುಕ್ತ, ಮತ್ತೊಂದು ಕಡೆಯಲ್ಲಿ ಇಡಿ, ಒಂದರ ಹಿಂದೊಂದರಂತೆ ಸಮಸ್ಯೆಗಳು ಎದುರಾಗ್ತಾ ಇದೆ ಸಿದ್ದರಾಮಯ್ಯನವರ ಪಾಲಿಗೆ. ಆದರೆ ವಿಶೇಷ ಅನ್ನೋ ರೀತಿಯಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ. ತಮ್ಮ ಮೇಲೆ FIR ಕೂಡ ದಾಖಲಾಗಿ ಹೋಗ್ಬಿಟ್ಟಿದೆ ಮೂಡಾ ವಿಚಾರದಲ್ಲಿ. ಇಷ್ಟೆಲ್ಲ ಆಗ್ತಿದ್ರು ಕೂಡ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸ್ನೇಹಮಯಿ ಕೃಷ್ಣನ ಅವ್ರು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟಿದ್ದಾರೆ. ಅಂದರೆ ತಮ್ಮದೇ ಪ್ರಕರಣದ ದೂರುದಾರರು ಗೊತ್ತಿಲ್ಲ ಅಂತಂದರೆ ಅಲ್ಲಿ 100 ಜನ ಇಲ್ಲ, ಇರೋರು 3 ಜನ. ಆ 3 ಜನರಲ್ಲಿ ಒಬ್ಬರು ಸ್ನೇಹಮಯಿ ಕೃಷ್ಣ. ಗೊತ್ತಿಲ್ಲ, ಪರ್ಸ್ನಲಿ ಗೊತ್ತಿಲ್ಲದೆ ಇರಬಹುದು, ಆ ಹೆಸರೇ ಕೇಳಿಲ್ಲ ಅನ್ನೋ ಅರ್ಥದಲ್ಲಿ ಸಿದ್ದರಾಮಯ್ಯನವ್ರು ಮಾತನಾಡ್ಬಿಟ್ರೆ ಆಶ್ಚರ್ಯ ಆಗೇ ಆಗುತ್ತೆ. ರಿಟ್ಟರ್ ಜಿ, ಅದರಲ್ಲೂ ಕೂಡ ದೂರುದಾರರ ಹೆಸರು ಪ್ರಸ್ತಾಪ ಆಗಿದೆ. ಗವರ್ನರ್ ಬರೆದ ಪತ್ರ, ಅದರಲ್ಲೂ ದೂರುದಾರರ ಹೆಸರು ಪ್ರಸ್ತಾಪ ಆಗಿತ್ತು. ಮಾಧ್ಯಮಗಳಲ್ಲಂತೂ ಬಹುತೇಕ ಪ್ರತಿನಿತ್ಯ ಸ್ನೇಹಮಯಿ ಕೃಷ್ಣ ಅವರ ಹೇಳಿಕೆಗಳು, ಪ್ರತಿಕ್ರಿಯೆ ಎಲ್ಲವೂ ಪ್ರಸಾರ ಆಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸ್ನೇಹಮಯಿ ಕೃಷ್ಣ ಯಾರು ಅಂತಲೇ ಗೊತ್ತಿಲ್ವಂತೆ. ಕೇಳಿಸ್ಕೊಳ್ಳಿ ಮುಖ್ಯಮಂತ್ರಿಗಳ ಮಾತು. ಕೊಟ್ರೆ ಕಾನೂನು ಇರ್ತದೆ, ಕಾನೂನು ರೀತಿಯ ಕ್ರಮ ತಗೋಬೇಕಾಗ್ತದೆ. ಈಗ ಯಾರೋ ಈ ಕಂಪ್ಲೇಂಟ್ ಕೊಟ್ಬಿಟ್ಟು ತಕ್ಷಣ ಆಗುತ್ತೆ, ಅದು ಕಾನೂನು ರೀತಿಯ ಕ್ರಮ ತಗೋಬೇಕು. ನಾನು ಈಗ ಕೋರ್ಟ್ನಲ್ಲಿದೆ ಅಲ್ಲ, ಇದು ಲೋಕಾಯುಕ್ತ ಪೊಲೀಸ್ನವ್ರ ಹತ್ರ ಇದೆ. ನಾನು ಐ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದಟ್. ಇಲ್ಲಿ ಚಾಮರಾಜನಗರದ ಸಾಲ ಕೊಡಬೇಕು ಅಂತ ಇಲ್ಲ, ಅವ್ನು ಯಾರೋ ನಾನು ನೋಡೇ ಇಲ್ಲ, ಅವ್ನು ಯಾರು ಅಂತ. ತನಿಖೆ ಪ್ರಾರಂಭ ಆಗ್ತಾ ಇದೆ. ಕೇವಲ ಇಷ್ಟು ಮಾತ್ರ ಅಲ್ಲದೆ ಸಿದ್ದರಾಮಯ್ಯನವರಿಗೆ ಇಡಿ ಸಂಕಷ್ಟ ಕೂಡ ಶುರುವಾಗ್ತಾ ಇದೆ. ಸ್ನೇಹಮಯಿ ಕೃಷ್ಣ ದೇ ಲೋಕ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರರ ಪೈಕಿ ಮೂವರು ದೂರುದಾರರ ಪೈಕಿ ಸ್ನೇಹಮಯಿ ಕೃಷ್ಣ ಅವರು ಕೂಡ ಒಬ್ರು. ಅವರೇ ಇದೀಗ ಇಡಿ ಕೂಡ ದೂರು ಕೊಟ್ಟಿದ್ದಾರೆ. ಮೂಡಾ ಹಗರಣವನ್ನೇ ಇಟ್ಕೊಂಡು ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಜಾರಿ ನಿರ್ದೇಶನಾಲಯದ ಬಾಗಿಲು ತಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪದ ಅಡಿಯಲ್ಲಿ ದೂರು ನೀಡಲಾಗಿದೆ. ಹೀಗಾಗಿ ಒಂದು ಕಡೆ ಲೋಕಾಯುಕ್ತ, ಮತ್ತೊಂದು ಕಡೆಯಲ್ಲಿ ಇಡಿ, ಒಂದರ ಹಿಂದೊಂದರಂತೆ ಸಮಸ್ಯೆಗಳು ಎದುರಾಗ್ತಾ ಇದೆ ಸಿದ್ದರಾಮಯ್ಯನವರ ಪಾಲಿಗೆ. ಆದರೆ ವಿಶೇಷ ಅನ್ನೋ ರೀತಿಯಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ. ತಮ್ಮ ಮೇಲೆ FIR ಕೂಡ ದಾಖಲಾಗಿ ಹೋಗ್ಬಿಟ್ಟಿದೆ ಮೂಡಾ ವಿಚಾರದಲ್ಲಿ. ಇಷ್ಟೆಲ್ಲ ಆಗ್ತಿದ್ರು ಕೂಡ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸ್ನೇಹಮಯಿ ಕೃಷ್ಣನ ಅವ್ರು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟಿದ್ದಾರೆ. ಅಂದರೆ ತಮ್ಮದೇ ಪ್ರಕರಣದ ದೂರುದಾರರು ಗೊತ್ತಿಲ್ಲ ಅಂತಂದರೆ ಅಲ್ಲಿ 100 ಜನ ಇಲ್ಲ, ಇರೋರು 3 ಜನ. ಆ 3 ಜನರಲ್ಲಿ ಒಬ್ಬರು ಸ್ನೇಹಮಯಿ ಕೃಷ್ಣ. ಗೊತ್ತಿಲ್ಲ, ಪರ್ಸ್ನಲಿ ಗೊತ್ತಿಲ್ಲದೆ ಇರಬಹುದು, ಆ ಹೆಸರೇ ಕೇಳಿಲ್ಲ ಅನ್ನೋ ಅರ್ಥದಲ್ಲಿ ಸಿದ್ದರಾಮಯ್ಯನವ್ರು ಮಾತನಾಡ್ಬಿಟ್ರೆ ಆಶ್ಚರ್ಯ ಆಗೇ ಆಗುತ್ತೆ. ರಿಟ್ಟರ್ ಜಿ, ಅದರಲ್ಲೂ ಕೂಡ ದೂರುದಾರರ ಹೆಸರು ಪ್ರಸ್ತಾಪ ಆಗಿದೆ. ಗವರ್ನರ್ ಬರೆದ ಪತ್ರ, ಅದರಲ್ಲೂ ದೂರುದಾರರ ಹೆಸರು ಪ್ರಸ್ತಾಪ ಆಗಿತ್ತು. ಮಾಧ್ಯಮಗಳಲ್ಲಂತೂ ಬಹುತೇಕ ಪ್ರತಿನಿತ್ಯ ಸ್ನೇಹಮಯಿ ಕೃಷ್ಣ ಅವರ ಹೇಳಿಕೆಗಳು, ಪ್ರತಿಕ್ರಿಯೆ ಎಲ್ಲವೂ ಪ್ರಸಾರ ಆಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸ್ನೇಹಮಯಿ ಕೃಷ್ಣ ಯಾರು ಅಂತಲೇ ಗೊತ್ತಿಲ್ವಂತೆ. ಕೇಳಿಸ್ಕೊಳ್ಳಿ ಮುಖ್ಯಮಂತ್ರಿಗಳ ಮಾತು. ಕೊಟ್ರೆ ಕಾನೂನು ಇರ್ತದೆ, ಕಾನೂನು ರೀತಿಯ ಕ್ರಮ ತಗೋಬೇಕಾಗ್ತದೆ. ಈಗ ಯಾರೋ ಈ ಕಂಪ್ಲೇಂಟ್ ಕೊಟ್ಬಿಟ್ಟು ತಕ್ಷಣ ಆಗುತ್ತೆ, ಅದು ಕಾನೂನು ರೀತಿಯ ಕ್ರಮ ತಗೋಬೇಕು. ನಾನು ಈಗ ಕೋರ್ಟ್ನಲ್ಲಿದೆ ಅಲ್ಲ, ಇದು ಲೋಕಾಯುಕ್ತ ಪೊಲೀಸ್ನವ್ರ ಹತ್ರ ಇದೆ. ನಾನು ಐ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದಟ್. ಇಲ್ಲಿ ಚಾಮರಾಜನಗರದ ಸಾಲ ಕೊಡಬೇಕು ಅಂತ ಇಲ್ಲ, ಅವ್ನು ಯಾರೋ ನಾನು ನೋಡೇ ಇಲ್ಲ, ಅವ್ನು ಯಾರು ಅಂತ. ತನಿಖೆ ಪ್ರಾರಂಭ ಆಗ್ತಾ ಇದೆ. ಕೇವಲ ಇಷ್ಟು ಮಾತ್ರ ಅಲ್ಲದೆ ಸಿದ್ದರಾಮಯ್ಯನವರಿಗೆ ಇಡಿ ಸಂಕಷ್ಟ ಕೂಡ ಶುರುವಾಗ್ತಾ ಇದೆ. ಸ್ನೇಹಮಯಿ ಕೃಷ್ಣ ದೇ ಲೋಕ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರರ ಪೈಕಿ ಮೂವರು ದೂರುದಾರರ ಪೈಕಿ ಸ್ನೇಹಮಯಿ ಕೃಷ್ಣ ಅವರು ಕೂಡ ಒಬ್ರು. ಅವರೇ ಇದೀಗ ಇಡಿ ಕೂಡ ದೂರು ಕೊಟ್ಟಿದ್ದಾರೆ. ಮೂಡಾ ಹಗರಣವನ್ನೇ ಇಟ್ಕೊಂಡು ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಜಾರಿ ನಿರ್ದೇಶನಾಲಯದ ಬಾಗಿಲು ತಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪದ ಅಡಿಯಲ್ಲಿ ದೂರು ನೀಡಲಾಗಿದೆ. ಹೀಗಾಗಿ ಒಂದು ಕಡೆ ಲೋಕಾಯುಕ್ತ, ಮತ್ತೊಂದು ಕಡೆಯಲ್ಲಿ ಇಡಿ,
ಒಂದರ ಹಿಂದೊಂದರಂತೆ ಸಮಸ್ಯೆಗಳು ಎದುರಾಗ್ತಾ ಇದೆ ಸಿದ್ದರಾಮಯ್ಯನವರ ಪಾಲಿಗೆ. ಆದರೆ ವಿಶೇಷ ಅನ್ನೋ ರೀತಿಯಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ, ತಮ್ಮ ಮೇಲೆ FIR ಕೂಡ ದಾಖಲಾಗಿ ಹೋಗ್ಬಿಟ್ಟಿದೆ ಮೂಡಾ ವಿಚಾರದಲ್ಲಿ. ಇಷ್ಟೆಲ್ಲ ಆಗ್ತಿದ್ರು ಕೂಡ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸ್ನೇಹಮಯಿ ಕೃಷ್ಣನ ಅವ್ರು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟಿದ್ದಾರೆ. ಅಂದರೆ ತಮ್ಮದೇ ಪ್ರಕರಣದ ದೂರುದಾರರು ಗೊತ್ತಿಲ್ಲ ಅಂತಂದರೆ ಅಲ್ಲಿ 100 ಜನ ಇಲ್ಲ, ಇರೋರು 3 ಜನ. ಆ 3 ಜನರಲ್ಲಿ ಒಬ್ಬರು ಸ್ನೇಹಮಯಿ ಕೃಷ್ಣ. ಗೊತ್ತಿಲ್ಲ, ಪರ್ಸ್ನಲಿ ಗೊತ್ತಿಲ್ಲದೆ ಇರಬಹುದು, ಆ ಹೆಸರೇ ಕೇಳಿಲ್ಲ ಅನ್ನೋ ಅರ್ಥದಲ್ಲಿ ಸಿದ್ದರಾಮಯ್ಯನವ್ರು ಮಾತನಾಡ್ಬಿಟ್ರೆ ಆಶ್ಚರ್ಯ ಆಗೇ ಆಗುತ್ತೆ. ರಿಟ್ಟರ್ ಜಿ, ಅದರಲ್ಲೂ ಕೂಡ ದೂರುದಾರರ ಹೆಸರು ಪ್ರಸ್ತಾಪ ಆಗಿದೆ. ಗವರ್ನರ್ ಬರೆದ ಪತ್ರ, ಅದರಲ್ಲೂ ದೂರುದಾರರ ಹೆಸರು ಪ್ರಸ್ತಾಪ ಆಗಿತ್ತು. ಮಾಧ್ಯಮಗಳಲ್ಲಂತೂ ಬಹುತೇಕ ಪ್ರತಿನಿತ್ಯ ಸ್ನೇಹಮಯಿ ಕೃಷ್ಣ ಅವರ ಹೇಳಿಕೆಗಳು, ಪ್ರತಿಕ್ರಿಯೆ ಎಲ್ಲವೂ ಪ್ರಸಾರ ಆಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸ್ನೇಹಮಯಿ ಕೃಷ್ಣ ಯಾರು ಅಂತಲೇ ಗೊತ್ತಿಲ್ವಂತೆ. ಕೇಳಿಸ್ಕೊಳ್ಳಿ ಮುಖ್ಯಮಂತ್ರಿಗಳ ಮಾತು. ಸಿಬಿಐಗೂ ಸಹ ಹೈಕೋರ್ಟ್ಗೂ ಕೊಟ್ರೆ ಕಾನೂನು ಇರ್ತದೆ, ಕಾನೂನು ರೀತಿಯ ಕ್ರಮ ತಗೋಬೇಕಾಗ್ತದೆ. ಈಗ ಯಾರೋ ಈ ಕಂಪ್ಲೇಂಟ್ ಕೊಟ್ಬಿಟ್ಟ ತಕ್ಷಣ ಆಗುತ್ತೆ, ಅದು ಕಾನೂನು ರೀತಿಯ ಕ್ರಮ ತಗೋಬೇಕು. ನಾನು ಈಗ ಕೋರ್ಟ್ನಲ್ಲಿದೆ ಅಲ್ಲ, ಇದು ಲೋಕಾಯುಕ್ತ ಪೊಲೀಸ್ನವ್ರ ಹತ್ರ ಇದೆ. ನಾನು ಐ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದಟ್. ಚಾಮರಾಜನಗರದ ಸಾಲ ಕೊಡಬೇಕು ಅಂತ ಮಹಿಳೆಗೆ ಇಲ್ಲ, ಅವ್ನು ಯಾರೋ ನಾನು ನೋಡೇ ಇಲ್ಲ, ಅವ್ನು ಯಾರು ಅಂತ. ತನಿಖೆ ಪ್ರಾರಂಭ ಆಗ್ತಾ ಇದೆ. ಕೇವಲ ಇಷ್ಟು ಮಾತ್ರ ಅಲ್ಲದೆ ಸಿದ್ದರಾಮಯ್ಯನವರಿಗೆ ಇಡಿ ಸಂಕಷ್ಟ ಕೂಡ ಶುರುವಾಗ್ತಾ ಇದೆ. ಸ್ನೇಹಮಯಿ ಕೃಷ್ಣ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರರ ಪೈಕಿ 3 ದೂರುದಾರರ ಪೈಕಿ ಸ್ನೇಹಮಯಿ ಕೃಷ್ಣ ಅವರು ಕೂಡ ಒಬ್ರು. ಅವರೇ ಇದೀಗ ಇಡಿ ಕೂಡ ದೂರು ಕೊಟ್ಟಿದ್ದಾರೆ. ಮೂಡಾ ಹಗರಣವನ್ನೇ ಇಟ್ಕೊಂಡು ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಜಾರಿ ನಿರ್ದೇಶನಾಲಯದ ಬಾಗಿಲು ತಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪದ ಅಡಿಯಲ್ಲಿ ದೂರು ನೀಡಲಾಗಿದೆ. ಹೀಗಾಗಿ ಒಂದು ಕಡೆ ಲೋಕಾಯುಕ್ತ, ಮತ್ತೊಂದು ಕಡೆಯಲ್ಲಿ ಇಡಿ, ಒಂದರ ಹಿಂದೊಂದರಂತೆ ಸಮಸ್ಯೆಗಳು ಎದುರಾಗ್ತಾ ಇದೆ ಸಿದ್ದರಾಮಯ್ಯನವರ ಪಾಲಿಗೆ. ಆದರೆ ವಿಶೇಷ ಅನ್ನೋ ರೀತಿಯಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ, ತಮ್ಮ ಮೇಲೆ FIR ಕೂಡ ದಾಖಲಾಗಿ ಹೋಗ್ಬಿಟ್ಟಿದೆ ಮೂಡಾ ವಿಚಾರದಲ್ಲಿ. ಇಷ್ಟೆಲ್ಲ ಆಗ್ತಿದ್ರು ಕೂಡ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸ್ನೇಹಮಯಿ ಕೃಷ್ಣನ ಅವ್ರು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟಿದ್ದಾರೆ. ಅಂದರೆ ತಮ್ಮದೇ ಪ್ರಕರಣದ ದೂರುದಾರರು ಗೊತ್ತಿಲ್ಲ ಅಂತಂದರೆ ಅಲ್ಲಿ 100 ಜನ ಇಲ್ಲ, ಇರೋರು 3 ಜನ. ಆ 3 ಜನರಲ್ಲಿ ಒಬ್ಬರು ಸ್ನೇಹಮಯಿ ಕೃಷ್ಣ. ಗೊತ್ತಿಲ್ಲ, ಪರ್ಸ್ನಲಿ ಗೊತ್ತಿಲ್ಲದೆ ಇರಬಹುದು, ಆ ಹೆಸರೇ ಕೇಳಿಲ್ಲ ಅನ್ನೋ ಅರ್ಥದಲ್ಲಿ ಸಿದ್ದರಾಮಯ್ಯನವ್ರು ಮಾತನಾಡ್ಬಿಟ್ರೆ ಆಶ್ಚರ್ಯ ಆಗೇ ಆಗುತ್ತೆ. ರಿಟ್ಟರ್ ಜಿ, ಅದರಲ್ಲೂ ಕೂಡ ದೂರುದಾರರ ಹೆಸರು ಪ್ರಸ್ತಾಪ ಆಗಿದೆ. ಗವರ್ನರ್ ಬರೆದ ಪತ್ರ, ಅದರಲ್ಲೂ ದೂರುದಾರರ ಹೆಸರು ಪ್ರಸ್ತಾಪ ಆಗಿತ್ತು. ಮಾಧ್ಯಮಗಳಲ್ಲಂತೂ ಬಹುತೇಕ ಪ್ರತಿನಿತ್ಯ ಸ್ನೇಹಮಯಿ ಕೃಷ್ಣ ಅವರ ಹೇಳಿಕೆಗಳು, ಪ್ರತಿಕ್ರಿಯೆ ಎಲ್ಲವೂ ಪ್ರಸಾರ ಆಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸ್ನೇಹಮಯಿ ಕೃಷ್ಣ ಯಾರು ಅಂತಲೇ ಗೊತ್ತಿಲ್ವಂತೆ. ಕೇಳಿಸ್ಕೊಳ್ಳಿ ಮುಖ್ಯಮಂತ್ರಿಗಳ ಮಾತು. ಸಿಬಿಐಗೂ ಸಹ ಹೈಕೋರ್ಟ್ಗೂ ಕೊಟ್ರೆ ಕಾನೂನು ಇರ್ತದೆ, ಕಾನೂನು ರೀತಿಯ ಕ್ರಮ ತಗೋಬೇಕಾಗ್ತದೆ. ಈಗ ಯಾರೋ ಈ ಕಂಪ್ಲೇಂಟ್ ಕೊಟ್ಬಿಟ್ಟ ತಕ್ಷಣ ಆಗುತ್ತೆ, ಅದು ಕಾನೂನು ರೀತಿಯ ಕ್ರಮ ತಗೋಬೇಕು. ನಾನು ಈಗ ಕೋರ್ಟ್ನಲ್ಲಿದೆ ಅಲ್ಲ, ಇದು ಲೋಕಾಯುಕ್ತ ಪೊಲೀಸ್ನವ್ರ ಹತ್ರ ಇದೆ. ನಾನು ಐ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದಟ್. ಚಾಮರಾಜನಗರದ ಸಾಲ ಕೊಡಬೇಕು ಅಂತ ಮಹಿಳೆಗೆ ಇಲ್ಲ, ಅವ್ನು ಯಾರೋ ನಾನು ನೋಡೇ ಇಲ್ಲ, ಅವ್ನು ಯಾರು ಅಂತ. ತನಿಖೆ ಪ್ರಾರಂಭ ಆಗ್ತಾ ಇದೆ. ಕೇವಲ ಇಷ್ಟು ಮಾತ್ರ ಅಲ್ಲದೆ ಸಿದ್ದರಾಮಯ್ಯನವರಿಗೆ ಇಡಿ ಸಂಕಷ್ಟ ಕೂಡ ಶುರುವಾಗ್ತಾ ಇದೆ. ಸ್ನೇಹಮಯಿ ಕೃಷ್ಣ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರರ ಪೈಕಿ 3 ದೂರುದಾರರ ಪೈಕಿ ಸ್ನೇಹಮಯಿ ಕೃಷ್ಣ ಅವರು ಕೂಡ ಒಬ್ರು. ಅವರೇ ಇದೀಗ ಇಡಿ ಕೂಡ ದೂರು ಕೊಟ್ಟಿದ್ದಾರೆ. ಮೂಡಾ ಹಗರಣವನ್ನೇ ಇಟ್ಕೊಂಡು ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಜಾರಿ ನಿರ್ದೇಶನಾಲಯದ ಬಾಗಿಲು ತಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪದ ಅಡಿಯಲ್ಲಿ ದೂರು ನೀಡಲಾಗಿದೆ. ಹೀಗಾಗಿ ಒಂದು ಕಡೆ ಲೋಕಾಯುಕ್ತ, ಮತ್ತೊಂದು ಕಡೆಯಲ್ಲಿ ಇಡಿ, ಒಂದರ ಹಿಂದೊಂದರಂತೆ ಸಮಸ್ಯೆಗಳು ಎದುರಾಗ್ತಾ ಇದೆ ಸಿದ್ದರಾಮಯ್ಯನವರ ಪಾಲಿಗೆ. ಆದರೆ ವಿಶೇಷ ಅನ್ನೋ ರೀತಿಯಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ, ತಮ್ಮ ಮೇಲೆ FIR ಕೂಡ ದಾಖಲಾಗಿ ಹೋಗ್ಬಿಟ್ಟಿದೆ ಮೂಡಾ ವಿಚಾರದಲ್ಲಿ. ಇಷ್ಟೆಲ್ಲ ಆಗ್ತಿದ್ರು ಕೂಡ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸ್ನೇಹಮಯಿ ಕೃಷ್ಣನ ಅವ್ರು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟಿದ್ದಾರೆ. ಅಂದರೆ ತಮ್ಮದೇ ಪ್ರಕರಣದ ದೂರುದಾರರು ಗೊತ್ತಿಲ್ಲ ಅಂತಂದರೆ ಅಲ್ಲಿ 100 ಜನ ಇಲ್ಲ, ಇರೋರು 3 ಜನ. ಆ 3 ಜನರಲ್ಲಿ ಒಬ್ಬರು ಸ್ನೇಹಮಯಿ ಕೃಷ್ಣ. ಗೊತ್ತಿಲ್ಲ, ಪರ್ಸ್ನಲಿ ಗೊತ್ತಿಲ್ಲದೆ ಇರಬಹುದು, ಆ ಹೆಸರೇ ಕೇಳಿಲ್ಲ ಅನ್ನೋ ಅರ್ಥದಲ್ಲಿ ಸಿದ್ದರಾಮಯ್ಯನವ್ರು ಮಾತನಾಡ್ಬಿಟ್ರೆ ಆಶ್ಚರ್ಯ ಆಗೇ ಆಗುತ್ತೆ. ರಿಟ್ಟರ್ ಜಿ,
ಅದರಲ್ಲೂ ಕೂಡ ದೂರುದಾರರ ಹೆಸರು ಪ್ರಸ್ತಾಪ ಆಗಿದೆ. ಗವರ್ನರ್ ಬರೆದ ಪತ್ರ, ಅದರಲ್ಲೂ ದೂರುದಾರರ ಹೆಸರು ಪ್ರಸ್ತಾಪ ಆಗಿತ್ತು. ಮಾಧ್ಯಮಗಳಲ್ಲಂತೂ ಬಹುತೇಕ ಪ್ರತಿನಿತ್ಯ ಸ್ನೇಹಮಯಿ ಕೃಷ್ಣ ಅವರ ಹೇಳಿಕೆಗಳು, ಪ್ರತಿಕ್ರಿಯೆ ಎಲ್ಲವೂ ಪ್ರಸಾರ ಆಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸ್ನೇಹಮಯಿ ಕೃಷ್ಣ ಯಾರು ಅಂತಲೇ ಗೊತ್ತಿಲ್ವಂತೆ. ಕೇಳಿಸ್ಕೊಳ್ಳಿ ಮುಖ್ಯಮಂತ್ರಿಗಳ ಮಾತು. ಸಿಬಿಐಗೂ ಸಹ ಕೊಡ್ಲಿಕ್ಕೆ ಹೈಕೋರ್ಟ್ಗೂ ಕೊಟ್ರೆ ಕಾನೂನು ಇರ್ತದೆ, ಕಾನೂನು ರೀತಿಯ ಕ್ರಮ ತಗೋಬೇಕಾಗ್ತದೆ. ಈಗ ಯಾರೋ ಈ ಕಂಪ್ಲೇಂಟ್ ಕೊಟ್ಬಿಟ್ಟ ತಕ್ಷಣ ಆಗತ್ತದು, ಕಾನೂನು ರೀತಿಯ ಕ್ರಮ ತಗೋಬೇಕು. ನಾನು ಈಗ ಕೋರ್ಟ್ನಲ್ಲಿದೆ ಅಲ್ಲ, ಇದು ಲೋಕಾಯುಕ್ತ ಪೊಲೀಸ್ನವ್ರ ಹತ್ರ ಇದೆ. ನಾನು ಐ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದಟ್. ಇಲ್ಲಿ ಚಾಮರಾಜನಗರದಲ್ಲಿ ಸಾಲ ಕೊಡಬೇಕು ಅಂತ ನಂಜನಗೂಡಲ್ಲಿ ಮಹಿಳೆಗೆ ಇಲ್ಲ, ಅವ್ನು ಯಾರೋ ನಾನು ನೋಡೇ ಇಲ್ಲ, ಅವ್ನು ಯಾರು ಅಂತ.